गुरु ब्रह्मा गुरु विष्णु गुरुदेवो महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಂಜನಾ ನಪ್ಪ ಕಾಪೋಲಿ. ನಾನು ಎಕ್ಸ್ಪರ್ಟ್ ನವೋದಯ ತರಬೇತಿ ಕೇಂದ್ರದಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ನಾವೆಲ್ಲರೂ ಪ್ರತಿ ಭಾನುವಾರ ಬೆಳಗ್ಗೆ ಬೇಗನೆ ಎದ್ದು ಸ್ವಚ್ಛವಾಗಿ ಶ್ರೀ ಲಕ್ಷ್ಮೀ ನರಸಿಂಹರ ದೇವಸ್ಥಾನಕ್ಕೆ ಬಂದು ಎಲ್ಲರೂ ಲಕ್ಷ್ಮೀ ನರಸಿಂಹರ ದೇವಸ್ಥಾನವನ್ನು ಶುಚಿಗೊಳಿಸಿ ಯೋಗಾಸನವನ್ನು ಮಾಡಿ ಶಿಕ್ಷಕರ ಜೊತೆಗೆ ಆಟವನ್ನಾಡಿ ಹೋಗುವುದೆಂದರೆ ನಮಗೆ ತುಂಬಾ ಖುಷಿ. ನಾವೆಲ್ಲರೂ ಈ ನೈಸರ್ಗಿಕ ಪರಿಸರವನ್ನು ನೋಡಲು ನಮಗೆ ತುಂಬಾ ಖುಷಿ. ಭಾನುವಾರ ಯಾವಾಗ ಬರುತ್ತದೆಯೋ ಎಂದು ನಾವೆಲ್ಲರೂ ಕಾಯುತ್ತಿರುತ್ತೇವೆ. ಹಾಗೂ ಬಸವಣ್ಣವರ ಧರ್ಮಪತ್ನಿಯಾದ ಗಂಗಾಂಬಿಕೆಯ ದೇವಸ್ಥಾನವನ್ನು ನೋಡಿ ಎಲ್ಲರೂ ಖುಷಿಪಟ್ಟು ನಮ್ಮ ಶಾಲೆಗೆ ಹಿಂದಿರುಗಿ ಹೋಗುತ್ತೇವೆ. ಈ ಎಕ್ಸ್ಪರ್ಟ್ ನವೋದಯ ತರಬೇತಿ ಕೇಂದ್ರದಲ್ಲಿ ಓದುವುದು ನಮ್ಮ ಸೌಭಾಗ್ಯವೇ ಸರಿ. ಈ ತರಬೇತಿ ಕೇಂದ್ರದಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಸುತ್ತಿರುವ ಏಕೈಕ ಶಿಕ್ಷಣ ಸಂಸ್ಥೆ ಅಂತ ಹೇಳ್ಬೇಕಂದ್ರೆ ಎಕ್ಸ್ಪರ್ಟ್ ನವೋದಯ ಶಿಕ್ಷಣ ಸಂಸ್ಥೆ ಹೌದು. ಎಲ್ಲರಿಗೂ ನನ್ನ ನಮಸ್ಕಾರಗಳು. Once again, great thankful to Ankush Durgi sir. ಇವತ್ತಿನ ದಿವಸ ಎಕ್ಸ್ಪರ್ಟ್ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆ ಹಾರ್ದಿಕವಾದಂತಹ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತಾ ಹಲವಾರು ಮಾಹಿತಿಯನ್ನ ವಿಶೇಷವಾಗಿ ಏನಪ್ಪಾ ಅಂತಂದ್ರ ಮಕ್ಕಳಿಗೆ ಕಲಿಕೆ ಅನ್ನುವಂಥದ್ದು ಎಷ್ಟೊಂದು ಈಸಿ ಆಗಿರ್ಬೇಕು ಅಂತಂದ್ರ ಅದು ಚಟುವಟಿಕೆ ಯುಕ್ತವಾಗಿರ್ಬೇಕು. ಆಮೇಲೆ ಹೊಸ ಹೊಸ ಅನುಭವಗಳನ್ನ ಬಿತ್ತುವಂತಹ ಶಿಕ್ಷಣದ ಒಂದು ಪ್ರಕ್ರಿಯೆ ಮಕ್ಕಳಲ್ಲಿ ಶಾಶ್ವತವಾಗಿರ್ತಕ್ಕಂಥ ಒಂದು ಕಲಿಕೆಯನ್ನ ಉಂಟು ಮಾಡ್ತದೆ ಅನ್ನುವಂಥ ವಿಚಾರವನ್ನ ನಮಗ ಉದಾಹರಣೆಗಳೊಂದಿಗೆ ಹಲವಾರು ವಿಷಯಗಳನ್ನ ಬೋಧಿಸುವುದರೊಂದಿಗೆ ನಮ್ಮ ಶ್ರೀ ಅಂಕುಶ್ ದುರ್ಗಿ ಸರ್ ಅವರು ಹೇಳ್ಕೊಟ್ರು. ಅದು ಒಬ್ಬ ಸಾದಾ ವ್ಯಕ್ತಿಯಿಂದ ಆಗ್ತಕ್ಕಂಥ ಒಂದು ಕಾರ್ಯ ಅಂತಲ್ಲ. ಯಾಕಂತಂದ್ರೆ ಹಲವು ವರ್ಷಗಳ ಒಂದು ಅನುಭವ, ತಪಸ್ಸು, ವಿದ್ಯೆ ಹೇಳಕ್ಕಂತ ಒಂದು ಪರಿ ಎಲ್ಲವನ್ನೇ ಈ ರೀತಿ ನಮಗ ಸುಲಲಿತವಾಗಿ ಮಾಡಿಕೊಡುತ್ತದೆ. ಅದಕ್ಕೋಸ್ಕರವಾಗಿ ಒಬ್ಬ ಕವಿಯಾಗಿ, ಒಬ್ಬ ವಾಗ್ಮಿಯಾಗಿ, ಒಬ್ಬ ಬರಹಗಾರರಾಗಿ ಇವತ್ತಿನ ದಿವಸ ಒಬ್ಬ ಸಮಾಜಮುಖಿ ಅತ್ಯುತ್ತಮ ಶಿಕ್ಷಕರಾಗಿದ್ದುಕೊಂಡು ನಮ್ಗೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬರೀ ಕರ್ನಾಟಕ ಅಂತಲ್ಲ, ಇಡೀ ಭಾರತದಾದ್ಯಂತ ತಮ್ಮ ಛಾಪನ್ನ ಮೂಡಿಸಿರ್ತಕ್ಕಂತಹ ಅದ್ಭುತ ವ್ಯಕ್ತಿತ್ವ ಯಾರ್ದಂತ ಕೇಳಿದ್ರೆ ಶ್ರೀ ಅಂಕುಶ್ ಸರ್ ಅವರು. ಅದಕ್ಕೋಸ್ಕರವಾಗಿ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕೂಡ ಅವರಿಗೆ ಸಾಲೋದಿಲ್ಲ. ಯಾಕಂತಂದ್ರೆ ಕೆಲವೇ ನಿಮಿಷಗಳಲ್ಲಿ, ಕೇವಲ 2 ನಿಮಿಷಗಳಲ್ಲಿ, 1.5 to 2 ನಿಮಿಷಗಳಲ್ಲಿ ನಮಗೆ 100ರ ಬಗ್ಗೆ ಮಗ್ಗಿಯನ್ನ ಕಲಿಸುವಂತಹ ಪರಿ ಅದ್ಭುತವಾಗಿತ್ತು. ಆಮೇಲೆ ಕೂಡಿಸುವಂತಹ ಲೆಕ್ಕಗಳು ಬಹಳ ಬೇಗ ಇತ್ತು. ಆಮೇಲೆ ಭಿನ್ನರಾಶಿಗಳ ಪರಿಕಲ್ಪನೆಯನ್ನ ಸಂಕ್ಷಿಪ್ತವಾಗಿ, ಸರಳವಾಗಿ, ಅತಿ ವೇಗವಾಗಿ ಮತ್ತು ಅಕ್ಯುರೇಟ್ ಆಗಿ ಕೊಡ್ತಕ್ಕಂಥ ಕೆಲಸವನ್ನ ಅವರು ಮಾಡಿದ್ರು. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರ ಭಾಗಾಕಾರ ಲೆಕ್ಕಗಳನ್ನ ಮಾಡುವಂತ ರೀತಿ ಆಯ್ತು. ಆಮೇಲೆ ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ ಅಂತಾನೆ ಗುರುತಿಸಿಕೊಂಡಿರ್ತಕ್ಕಂತಹ ಬರವಣಿಗೆ, ಆ ಬರವಣಿಗೆ ನಮ್ಮ ವ್ಯಕ್ತಿತ್ವವನ್ನ ತೋರಿಸ್ಕೊಡ್ತದೆ, ಇನ್ನೊಬ್ಬರಿಗೆ ಬಿಂಬಿಸ್ತದೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನಮ್ಮ ಕನ್ನಡ ಬರವಣಿಗೆ ಇರಬೇಕು, ಇಂಗ್ಲಿಷ್ ಬರವಣಿಗೆ ಇರಬೇಕು, ಆಮೇಲೆ ಅಲ್ಲಿ ನಾವು ಪಾಲನೆ ಮಾಡ್ತಕ್ಕಂಥ ಒಂದಿಷ್ಟು ಪ್ರಮುಖ ಅಂಶಗಳು ಯಾವ ರೀತಿ ಇರ್ಬೇಕು ಅನ್ನೋದನ್ನ ನಮಗೆ ಬಹಳ ಚೆನ್ನಾಗಿ ಮಾರ್ಮಿಕವಾಗಿ ಅವರು ಪ್ರಾಕ್ಟಿಕಲ್ ಆಗಿ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಎಕ್ಸ್ಪರ್ಟ್ ನವೋದಯ ತರಬೇತಿ ಕೇಂದ್ರ ಯಾವತ್ತೂ ಕೂಡ ಅವರಿಗೆ ಚಿರಋಣಿಯಾಗಿರುತ್ತದೆ. ಅದರೊಟ್ಟಿಗೆ ಏನಪ್ಪಾ ಅಂತಂದ್ರೆ ಕರ್ನಾಟಕದಾದ್ಯಂತ ಸಾವಿರಾರು ಮಕ್ಕಳನ್ನ ವಿದ್ಯಾರ್ಥಿಗಳನ್ನಾಗಿ ಮಾಡಿಕೊಂಡು ಈಗ ಇಂತಹ ಇಳಿ ವಯಸ್ಸಲ್ಲೂ ಕೂಡ 60 ವರ್ಷ ದಾಟಿದ್ರು ಕೂಡ ಒಬ್ಬ ನವ ಯುವಕನಂತೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಮ್ಮೆಲ್ಲರಿಗೂ ಮತ್ತೆ ನಮ್ಮೆಲ್ಲ ಟೀಚರ್ಸ್ ವರ್ಗದವರು ಕೂಡ ಪಾಠವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಅಂತ ಒಂದು ಒಳ್ಳೆಯ ಕೆಲಸಕ್ಕೆ ಧುಮುಕಿದಾಗಲೇ ಅವರ ಮಕ್ಕಳಿಗೂ ಕೂಡ ಭಗವಂತ ಏನ್ ಮಾಡಿದಾನೆ ಅಂತಂದ್ರೆ ಒಳ್ಳೆಯ ಒಂದು ದಾರಿಯನ್ನ ಕರುಣಿಸಿದಾನೆ. ಅದಕ್ಕೋಸ್ಕರವಾಗಿ ಅವರಿಬ್ಬರು ಮಕ್ಕಳು ಏನಪ್ಪಾ ಅಂತಂದ್ರೆ ಇವತ್ತ ಭಾರತಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಏನಪ್ಪಾ ಅಂತಂದ್ರೆ ಮಾದರಿಯಾಗುವಂತಹ ಒಂದು ವಿಜ್ಞಾನಿಗಳಾಗ್ತಾ ಇದ್ದಾರೆ. ಒಳ್ಳೆಯ ಪೇಟೆಂಟ್ ಅನ್ನ ಕೊಡ್ತಕ್ಕಂಥ ಒಂದು ಔಷಧಗಳನ್ನ ಕಂಡುಹಿಡಿತಾ ಇದ್ದಾರೆ. ಅದಕ್ಕ ಅವರು ಕೂಡ ಮತ್ತಷ್ಟು ಮುಗಿದಷ್ಟು ಒಳ್ಳೆಯದಾಗ್ಲಿ. ಇವತ್ತಿನ ದಿವಸ ಎಕ್ಸ್ಪರ್ಟ್ ನವೋದಯ ತರಬೇತಿ ಕೇಂದ್ರಕ್ಕೆ ಬಂದಂತಹ ಅಂಕುಶ್ ಸರ್ ಅವರಿಗೆ ಯಾವತ್ತು ಭಗವಂತ ಒಳ್ಳೆಯದನ್ನೇ ಕರುಣಿಸಲಿ. ಮತ್ತೆ ಮತ್ತೆ ತಮ್ಮ ಅನುಭವದ ಮಾತುಗಳನ್ನ, ಅನುಭವದ ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಒಂದು ಸೌಭಾಗ್ಯವನ್ನ ದೇವರು ಕರುಣಿಸಲಿ ಅನ್ನುವಂತ ವಿಚಾರನ ತಿಳಿಸ್ತಾ ಇಲ್ಲಿವರೆಗೆ ನಮ್ಮ ಎಕ್ಸ್ಪರ್ಟ್ ನವೋದಯ ತರಬೇತಿ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರು, ಮುದ್ದು ಮಕ್ಕಳು ಎಲ್ಲ ಒಂದು ಸಂಗತಿಯನ್ನ ಪ್ರತ್ಯಕ್ಷವಾಗಿ ಕಣ್ಣಾರೆ ಕಣ್ತುಂಬಿಕೊಂಡು ನಮ್ಮ
ಒಂದು ಬದುಕು ಮತ್ತಷ್ಟು ಹೊಸ ಮುಖವಾಗಿ ಸಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಮತ್ತೆ ಮತ್ತೆ ಅವರೊಂದು ದರ್ಶನ ಅವರೊಂದು ವಿಚಾರಧಾರೆಗಳು ನಮ್ಮೊಟ್ಟಿಗೆ ಇರಲಿ ಅನ್ನುವಂಥ ವಿಚಾರನ ತಿಳಿಸ್ತಾ ನಿಮಗೆ ನನ್ನ ಹೃದಯದಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ನಾನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್.